ಈಗಾಗಲೇ ಎಲ್ಲರೂ ಯಾರ್ಯಾರು ಇದುವರೆಗೂ ಸಿನಿಮಾ ನೋಡಿದ್ದಾರೆ ಪ್ರತಿಯೊಬ್ಬರು ಬಾಯಲ್ಲಿ ಬರ್ತಾ ಇರೋದು ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲ ಹೊಸಬ್ರಾಗಿರೋದ್ರಿಂದ ಯಾರು ಈ ರೀತಿ ಒಂದು ಸಿನಿಮಾ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂತ ಪ್ರತಿಯೊಬ್ಬರು ಬಾಯಲ್ಲೂ ಬರ್ತಿದೆ. ದಯವಿಟ್ಟು ನೀವು ಅಷ್ಟೇ ನೆಗ್ಲೆಕ್ಟ್ ಮಾಡಿಬಿಡಿ. ನೀವೇನು ಇವಾಗ ಆಲ್ರೆಡಿ ತಮಿಳಲ್ಲಿ ಡ್ರ್ಯಾಗನ್ನು ಅಥವಾ ಡೂಡು ಲವ್ ಟುಡೇ ಇದನ್ನೆಲ್ಲ ಸಪೋರ್ಟ್ ಮಾಡಿದ್ದೀರಾ. ನಮ್ಮ ಕನ್ನಡದಲ್ಲಿ ಅವಾಗ ಕಿರಿಕ್ ಪಾರ್ಟಿ ನೆಕ್ಸ್ಟ್ ಲೆವೆಲಲ್ಲಿ ಇಟ್ಟಾಗಿತ್ತು. ಅದೇ ರೇಂಜಲ್ಲಿ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ನಮ್ಮ ಸಿನಿಮಾ ಮಾಡಿದ್ದೀವಿ. ಒಂದೇ ಒಂದು ಸಲ ಟ್ರೈ ಕೊಡಿ, ಡಿಸಪಾಯಿಂಟೇ ಮಾಡಲ್ಲ. ಎಲ್ರಿಗೂ ನಮಸ್ಕಾರ. ಫೈನಲಿ ಇವತ್ತು ನಮ್ಮ ಸ್ನೇಹಿತರು, ನಮ್ಮ ಸಿನಿಮಾ ಫ್ಯಾಮಿಲಿ ಅಂತೀವಲ್ಲ, ನಾವೆಲ್ಲರೂ ಬಂದು ಈ ಸಿನಿಮಾ ಒಟ್ಟಿಗೆ ನೋಡಿದ್ದೀವಿ. ಶರಣ್ ಸಾರು, ವಿರಾಟು ಮತ್ತು ಸುಮಾರಷ್ಟು ನಮ್ಮ ಮಹಾನಟಿ ಟೀಮು ಮತ್ತು ಬಿಗ್ ಬಾಸ್ ಅವರು, ಎಲ್ಲ ರಿಯಾಲಿಟಿ ಶೋಸ್ ಅವರು ಮತ್ತು ಒಂದಷ್ಟು ಜನ ಫ್ರೆಂಡ್ಸ್ ಬಂದಿದ್ದರು. ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ. ಸಿನಿಮಾ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಫ್ಯಾಮಿಲಿಯವರೆಲ್ಲ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಹುಡುಗಿರು ತುಂಬ ಕನೆಕ್ಟ್ ಆಗ್ತಾಯಿದೆ. ಥಿಯೇಟ್ರಲ್ಲಿ ಆಳೋದು ಇದೆಲ್ಲ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಲ್ವ, ಇದೆಲ್ಲ ನಾವ್ಯಾರು ತೆಗೆದಿದ್ದಲ್ಲ, ಎಲ್ಲ ಅವರವರೇ ಒಂದಷ್ಟು ತೆಗೆದು ಇನ್ಸ್ಟಾಗ್ರಾಮ್ಗೆ ಹಾಕ್ತಾಯಿದ್ದಾರೆ. ಸೊ ಸೀರಿಯಸ್ ಆಗಿ ಸಿನಿಮಾನ ಯಾವತ್ತೂ OTT ನೋಡೋಣ, ಇನ್ನೊಬ್ರು ಯಾರು ಹೇಳಿ ಅಂತ ಕಾಯಬೇಡಿ. ಒಳ್ಳೆ ಸಿನಿಮಾ ಬಂದಾಗ 100% ಥಿಯೇಟ್ರಿಗೆ ಬಂದು ನೋಡಿ. ನೀವು ಕೊಡೋ 2 hours ಟೈಮು ಒಂದಷ್ಟು ಜನರದ್ದು ಫ್ಯೂಚರ್ ಆಗಿರುತ್ತೆ. ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ ಈ ಸಿನಿಮಾ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಏನು ಹೇಳಿ ಸರ್? ಏನಿಲ್ಲ ಅಷ್ಟೇ. ನಿಮ್ಮ ಡೈರೆಕ್ಟರ್ ಮಾತಾಡೋದಕ್ಕಿಂತ ಮುಂಚಿತವಾಗಿ ಹೇಳಪ್ಪ. ಪೆನ್ ಆ್ಯಂಡ್ ಪೇಪರ್ ಅಂತ ಹೇಳಿ ಒಂದು ಹೌದು ಕಂಪ್ನಿನ ಸ್ಟಾರ್ಟ್ ಮಾಡ್ತೀರಾ. ಹೊಸ ಕಥೆಗಳು ಬರಲಿ, ಹೊಸ ಡೈರೆಕ್ಟರ್ ಬರಲಿ ಅಂತೀನಿ. ಕಂಗ್ರ್ಯಾಚುಲೇಷನ್ಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮೇ ಬಿ ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಯೂಶಲಿ ಕೆದಕ್ತಾ ಇರ್ತೀವಿ. ಆ ಕೆದಕ್ಕಿರೋದ್ರಿಂದ ನಿಮ್ಮ ಪ್ರೊಡ್ಯೂಸರ್ ಹರೀಶ್ ರೆಡ್ಡಿ ಅವರು ಸೇಮ್ ಡೈರೆಕ್ಟರ್ ಸೇಮ್ ಹೀರೋನ ಇಟ್ಕೊಂಡು ಹೊಸ ಸಿನಿಮಾ ಸದ್ಯದಲ್ಲೇ ಅನೌನ್ಸ್ ಮಾಡಬೇಕು ಅಂತಿದ್ದಾರಂತೆ. ಮೇ ಬಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಇಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆ್ಯಕ್ಚುಲಿ ನಿಮ್ಮಿಬ್ಬರಿಗೂ ಮತ್ತೊಂದು ಸಿನಿಮಾ ನಿಮ್ಮ ಪ್ರೊಡ್ಯೂಸರ್ ಸೋಲೋ ಅನೌನ್ಸ್ ಮಾಡ್ತಾರೆ. ಇಲ್ಲ, ಆ್ಯಕ್ಚುಲಿ ಎಲ್ಲ ಪ್ಲಾನಿಂಗಲ್ಲಿದೆ. ಆಮೇಲೆ ನಾವೆಲ್ಲ ಮುಂಚೆನೇ ಯೋಚನೆ ಮಾಡಿ ಇಟ್ಕೊಂಡ್ವಿ ಈ ಸಿನಿಮಾ ಆದಮೇಲೆ ಏನು ಮಾಡಬೇಕು. ಯಾಕಂದರೆ ಲಾಸ್ಟ್ 1.5 year ಜೊತೆಗೆ ಜರ್ನಿ ಮಾಡಿದ್ದೀವಿ. ಇದು ಜರ್ನಿ ಇಲ್ಲಿಗೆ ಮುಗಿಬಾರ್ದು, ಫ್ಯೂಚರ್ ಇದಂಗೆ ಮುಂದಕ್ಕೆ ಹೋಗಬೇಕು ಅಂತ. ಹೌದು, ಎಲ್ಲರೂ ಇರ್ತೀವಿ, ನಾವೆಲ್ಲರೂ ಇರ್ತೀವಿ ಜೊತೆಗೆ. ಇನ್ನೂ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀವಿ ಶೀಘ್ರದಲ್ಲೇ. ಹೌದೌದು, ಸೇಮ್ ಡೈರೆಕ್ಟ್ರ್ ಸೇಮ್ ಹೀರೋ, ಇಬ್ಬರು ಸೇಮ್ ಹೀರೋಯಿನ್ ಇಟ್ಕೊಂಡು ಮಾಡಿ ಇವರೊಬ್ಬರು ಮಕ್ಕಳು. ಇಲ್ಲ, ಇನ್ನು ಕ್ಯಾಸ್ಟಿಂಗ್ ಏನೂ ಇದಾಗಿಲ್ಲ. ಅದೇ ಒಟ್ಟಿನಲ್ಲಿ ನಮ್ಮ ಟೀಮಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಾವು ಹಿಂಗೆ ಜೊತೆಗಿದ್ದು ಒಂದಷ್ಟು ಸಿನಿಮಾ ಮಾಡಬೇಕು ಅಂತಿದ್ದೀವಿ. ಎಲ್ಲ ನಿಮ್ಗಳ ಸಪೋರ್ಟ್ ಬೇಕಷ್ಟೇ. ಥ್ಯಾಂಕ್ ಯು. ನಾವು ಸಿನಿಮಾನ ಶುರು ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು, ಒಂದು ಆನೆಸ್ಟ್ ಇತ್ತು. ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿಗೆ. ಒಂದು ಜನರಿಗೆ ಇಷ್ಟ ಆಗುವಂಥ, ಯಾರೂ 1% ನೆಗೆಟಿವ್ ಹೇಳಿದೆ, ಎಲ್ಲರೂ ಇಷ್ಟಪಡುವಂಥ, ಎಲ್ಲ ಏಜ್ ಗ್ರೂಪ್ ಅವರು ಇಷ್ಟಪಡುವಂಥ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಇವತ್ತು ರಿಲೀಸ್ ಆದಾಗಿಂದ ಇಲ್ಲಿವರೆಗೂ ಏನೇನು ರಿವ್ಯೂಸ್ ಬರ್ತಾಯಿದೆ, 99% ಪಾಸಿಟಿವ್ ಆಗಿ ಬರ್ತಾಯಿದೆ. ಬುಕ್ ಮೈ ಶೋನಲ್ಲಿ ಔಟ್ ಆಫ್ 400 ರಿವ್ಯೂಸನ್ನಲ್ಲಿ ಒಂದು ರಿವ್ಯೂ ಮಾತ್ರ 9 ಬಂದಿದೆ. ಇನ್ನೆಲ್ಲ 10 out of 10 ಬಂದಿದೆ. ಅಂದರೆ ಜನ ಅವರೇ ಇಷ್ಟಪಟ್ಟಿದ್ದಾರೆ, ಒಳ್ಳೊಳ್ಳೆ ರಿವ್ಯೂ ಕೊಡ್ತಿದ್ದಾರೆ. ಈಗೇನು ಅಂದರೆ ನಾವು ಒಳ್ಳೆ ಸಿನಿಮಾ ಮಾಡಿಬಿಟ್ಟಿದ್ದೀವಿ. ಬಟ್ ಈಗ ಇದನ್ನು ಗೆಲ್ಲಿಸೋದು ಜನರ ಕೈಲಿ, ಅಂದರೆ ನಿಮ್ಮ ಕೈಲಿದೆ. ಒಂದು ಒಳ್ಳೆ ತಂಡ, ಒಳ್ಳೆ ಸಿನಿಮಾ ಬಂದಾಗ ನೀವುಗಳು ಕೈ ಹಿಡಿಬೇಕು. ಸೊ ನಾವು ಒಂದಷ್ಟು ಪ್ರಮೋಷನ್ಸ್ ಮಾಡಿದ್ದೀವಿ. ಈಗ ನೀವು ಎಷ್ಟು ಜನಕ್ಕೆ ರೀಚ್ ಮಾಡಿಸ್ತೀರಾ, ಎಷ್ಟು ಜನಕ್ಕೆ ತಲುಪಿಸ್ತೀರಾ, ಅದ್ರ ಮೇಲೆ ಸಿನಿಮಾದ ಗೆಲುವು ನಿಂತಿದೆ. ಈ ಒಂದು ಹೊಸಬ್ರದ್ದು ಒಂದು ಸಿನಿಮಾ ಗೆಲ್ಲೋದ್ರಿಂದ ನಮ್ಮಂಥ ಒಂದು 10 ತಂಡ ಹೊಸ ಸಿನಿಮಾ, ಹೊಸ ಪ್ರಯತ್ನ ಮಾಡೋದಕ್ಕೆ ಮುಂದೆ ಬರ್ತಾರೆ. ನಾವು ಒಂದಷ್ಟು ಕಥೆಗಳನ್ನ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಸೊ ಎಲ್ಲದಕ್ಕೂ ಹೊಸಬರ ಒಂದು ಸಿನಿಮಾ ಗೆಲ್ಲೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಆ ರಿವ್ಯೂಸು, ಯೂಟ್ಯೂಬಲ್ಲಿರೋ ಟ್ರೈಲರ್ಸು ಎಲ್ಲನೂ ನೋಡಿ. ನಿಮಗೆ ನಮ್ಮ ತಂಡದ ಮೇಲೆ ಭರವಸೆ ಬಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.